ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಬಹಳ ಹುಷಾರಾಗಿರಬೇಕು. ಯಾಕೆ ಅಂತ ಅಂದ್ರೆ ನಗರದಲ್ಲಿ 49 ಅಪಾಯಕಾರಿ ಸ್ಪಾಟ್ಗಳಿದೆ. ಮಳೆ ಟೈಮಲ್ಲಿ ಈ ಜಾಗಗಳಿಗೆ ಹೋಗುವ ಮುನ್ನ ಸ್ವಲ್ಪ ಹುಷಾರಾಗಿರಬೇಕು. ಅದರಲ್ಲಿ ಆರ್ ನಗರದ ಆರ್ಚ್ ಬಳಿ ಏನಿದೆ ಅದು ಒಂದು ರೀತಿ ಡೇಂಜರ್ ಜಾಗ. ಅದು ವರ್ಣ ಅಬ್ಬರಿಸಿದಾಗ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಂತ ಸಂದರ್ಭದಲ್ಲಿ ರಸ್ತೆಗೆ ಮಳೆಯ ನೀರು ನುಗ್ಗುತ್ತೆ. ರಾಜಕಾಲುವೆ ಗಾತ್ರ ಚಿಕ್ಕದಾಗಿರೋದ್ರಿಂದ ಈ ಸಮಸ್ಯೆಯಲ್ಲಿ ಸರ್ವೇ ಸಾಮಾನ್ಯ. ಮಳೆ ಬಂದಂಥ ಸಂದರ್ಭದಲ್ಲಿ ರಾಜಕಾಲುವೆ ಮಾರ್ಗ ಬದಲಾವಣೆಯೂ ಕೂಡ ಅವಾಂತರಕ್ಕೆ ಕಾರಣ ಆಗಿದೆ. ರಾಜಕಾಲುವೆ ತಡೆಗೋಡೆ ಇಲ್ಲದಿರೋದು ಅವಾಂತರಕ್ಕೆ ಕಾರಣ ಆಗಿದೆ. ಯಾಕಂತಂದರೆ ಒಂದಷ್ಟು ಡೇಂಜರಸ್ ಸ್ಪಾಟ್ಗಳಿದೆ. ಅದರಲ್ಲಿ ಆರ್ ನಗರದ ಆರ್ಚ್ ಬಳಿ ಇರುವಂಥ ರಸ್ತೆ ಏನಿದೆಯಲ್ಲ ಅಲ್ಲಿ 49 ಸ್ಪಾಟ್ಗಳು ಡೇಂಜರ್ ಸ್ಪಾಟ್ ಅಂತ ಹೇಳಿ GBA ಗುರುತಿಸಿದೆ. ಸದ್ಯ ನಾನು ಆ 49 ಸ್ಪಾಟ್ಗಳ ಪೈಕಿ ಒಂದು ಸ್ಪಾಟ್ನಲ್ಲಿದ್ದೀನಿ. ಇದು ಆರ್ ನಗರ ಆರ್ಚ್ ಏನಿದೆ, ರಾಜರಾಜೇಶ್ವರಿ ನಗರ ಆರ್ಚು, ಆ ಒಂದು ಜಾಗದ ಪಕ್ಕನೇ ಇರುವಂತಹ ಒಂದು ರಾಜಕಾಲುವೆ. ಸ್ವತಃ GBAನೇ ಒಪ್ಕೊಂಡಿದೆ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಫ್ಲಡ್ ಆಗುತ್ತೆ ಅಂಥೇಳಿ. ಇದಕ್ಕೆ ಕಾರಣ ಏನು ಅನ್ನೋಂಥದ್ದು ನಾನು ನಿಮಗೆ ಹೇಳ್ತಾ ಹೋಗೋದಾದರೆ, ಇದು ನಾವೇನು ರಾಜಕಾಲುವೆ ಇದೆ, ಇದು ದೊಡ್ಡದಾದಂತಂದರೆ ಪ್ರೈಮರಿ ರಾಜಕಾಲುವೆ. ಈ ಒಂದು ರಾಜಕಾಲುವೆ ಆಕಾರ ಯಾವ ರೀತಿಯಾಗಿದೆ ಅಂತಂದರೆ ಯು ಆಕಾರದಲ್ಲಿ ಈ ಒಂದು ರಾಜಕಾಲುವೆ ಇರುವಂಥದ್ದು. ಸೊ ಹೀಗಾಗಿ ಇಡೀ ಬೆಂಗಳೂರಿನ ಮಳೆಯ ನೀರು ಈ ಒಂದು ರಾಜಕಾಲುವೆ ಮೂಲಕನೇ ಮೈಸೂರು ರಸ್ತೆ ವೃಷಭಾವತಿ ನಾಲೆಗೆ ಸೇರೋದ್ರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿವು ಆಗುತ್ತೆ. ಸೊ ಹೀಗಾಗಿ ನೀರಿನ ಫೋರ್ಸ್ ಜಾಸ್ತಿ ಆದಾಗ ಅಲ್ಲಿ ಗೋಡೆ ಇದೆ, ಆ ಗೋಡೆಗೆ ತಡೆಯೊಡ್ಡಿ ಮತ್ತೆ ಈ ಒಂದು ಭಾಗದಲ್ಲಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಒಂದು, ಇಲ್ಲಿ ನೀರು ಸರಾಗವಾಗಿ ಫಾಸ್ಟಾಗಿ ಹರಿಯೋದಿಲ್ಲ. ಇದರಿಂದಾಗಿ ಈ ಹಿಂದೆ ಬರುವಂತಹ ನೀರಿನ ಪ್ರಮಾಣ ಏನಿದೆ ಅದು ಸ್ಟೋರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿನೇ ಈ ಒಂದು ಜಾಗದಿಂದ ಹಿಂಭಾಗ ಇರುವಂತಹ ಜಾಗದಲ್ಲಿ ಅಕ್ಕಪಕ್ಕದ ಜಾಗ ಸಂಪೂರ್ಣವಾಗಿ ಫ್ಲಡ್ ಆಗುತ್ತೆ ಅನ್ನುವಂತಹದ್ದನ್ನು GBA ಹೇಳ್ತಾ ಇದೆ. ಈಗ ಸದ್ಯಕ್ಕೆ ಒಂದು ಕಡೆ ನಾನು ರಸ್ತೆಯ ಒಂದು ಬದಿಯಲ್ಲಿದ್ದೀನಿ, ಮತ್ತೊಂದು ಬದಿಯಲ್ಲಿ ಅಲ್ಲಿ ತಡೆಗೋಡೆ ಇಲ್ಲ. ಸೊ ಹಾಗಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ GBA ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ಏನು ಸಾಕಷ್ಟು ಮಣ್ಣಿಂದ ತುಂಬಿರುವಂತಹ ಜಾಗ ಏನಿದೆ, ಈ ಒಂದು ಮಣ್ಣನ್ನು ತೆರವು ಮಾಡುವಂಥ ಕೆಲಸ ಆಗಬೇಕಾಗತ್ತೆ. ಸೊ ಒಂದು ವೇಳೆ ತೆರವನ್ನು ಮಾಡಿದ್ದೇ ಆದರೆ ನೀರಿನ ರಾಜಕಾಲುವೆಯ ಗಾತ್ರನೂ ಕೂಡ ಚಿಕ್ಕದಾಗಿದೆ. ಇನ್ನಷ್ಟು ಸ್ವಲ್ಪ ದೊಡ್ಡದಾದಂಥ ಒಂದು ಗಾತ್ರವನ್ನು ಮಾಡಿದರೆ ನೀರು ಸರಾಗವಾಗಿ ಹರಿಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತಜ್ಞರು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಈಗ GBA ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ಸೊ ಮಳೆಗಾಲ ಆರಂಭ ಆಗಿದೆ. ಅಷ್ಟರ ಒಳಗಡೆ GBA ಅಲರ್ಟ್ ಆಗಿ ಎಚ್ಚೆತ್ಕೊಂಡು ಸಮಸ್ಯೆ ಏನಾಗುತ್ತೆ ಅಂದರೆ ಫ್ಲಡ್ ಆಗುತ್ತೆ, ಅದಕ್ಕೆ ಒಂದು ಇತಿಶ್ರೀಯನ್ನು ಹಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ಮತ್ತೆ ಮಾಡಲಿಲ್ಲ ಅಂತಂದರೆ ಈ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಫ್ಲಡ್ ಆಗ್ತಿತ್ತು, ಅಕ್ಕಪಕ್ಕದ ರಾಜಕಾಲುವೆ ಅಕ್ಕಪಕ್ಕದ ಪ್ರದೇಶಗಳಿಗೆ ಅಥವಾ ಮನೆಗಳಿಗೆ ಯಾವ ರೀತಿಯಾದಂತಹ ನೀರು ನುಗ್ಗುವಂಥ ಕೆಲಸ ಆಗ್ತಾಯಿತ್ತು, ಮತ್ತೆ ಅದೇ ರೀತಿಯಾದಂಥ ಒಂದು ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಈಗಲಾದರೂ GBA ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಸ್ವತಃ GBAನೇ ಕೊಟ್ಟಿರುವಂತಹ ಪ್ರಕಾರ ಈ ಒಂದು ಡೇಂಜರ್ ಸ್ಪಾಟನ್ನು ಡೇಂಜರ್ ಮುಕ್ತವಾಗಿ ಮಾಡುವಂಥ ಕೆಲಸ GBA ಅಧಿಕಾರಿಗಳು ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.